ಡಿಯರ್ ಲಿಟಲ್ ಚಾಂಪ್ಸ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇಂದ ನೀವು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಯಾವ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಸೆಕೆಂಡ್ PU ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ಗೆ. ಲೆಟ್ಸ್ ಸಿ ಒನ್ ಬೈ ಒನ್. ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ವಿಶೇಷತೆ ಏನಂದ್ರೆ ಈ ಚಾಪ್ಟರ್ ಇಂದ ಯೂಶುವಲ್ ಆಗಿ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕ್ಯಾಟಗರಿಯಲ್ಲಿ ಕ್ವೆಶನ್ಸ್ ಬರುವಂಥದ್ದು ನಿಮ್ಮ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ಗೆ. ಕ್ಲಿಯರಾ? ಫಿಸಿಕ್ಸ್ ಬೋರ್ಡ್ ಎಕ್ಸಾಮ್ಗೆ. Now first one you can expect is magnetic potential energy equation. ತುಂಬಾ ಇಂಪಾರ್ಟೆಂಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ. ಆಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಯಾರಾ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸೊ ಯಾವ್ದಾದ್ರು ಒಂದು ಕೇಳ್ಬೋದು, ಫೆರೋ ಪ್ಯಾರಾ, ಡಯಾ ಪ್ಯಾರಾ, ಯಾವ್ದಾದ್ರು ಕಾಂಬಿನೇಷನ್ ಅಲ್ಲಿ 2 ಮಾರ್ಕ್ಸ್ ಕೇಳುವಂತಹ ಚಾನ್ಸ್ ಇದೆ. ನೆಕ್ಸ್ಟ್ ಒನ್, ದ ನೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಡ್ಯಾಶ್. ನೋಡಿ ಇಲ್ಲಿ ಇದು ಕೂಡ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿ ಕೇಳುವಂತಹ ಚಾನ್ಸಸ್ ಇದೆ. ನೆಕ್ಸ್ಟ್ ಕ್ವೆಶನ್ ಬಂದು ರೈಟ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಎಷ್ಟು ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ ಬಂದೇ ಬರುತ್ತೆ ಅಂತ. ಬಂತ ನಿಮ್ಮ FA1ಗೆ ಕೆಳಗಡೆ ತಿಳಿಸಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಬರೀ FA1ಗಲ್ಲ, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಕೂಡ ದಟ್ ಇಸ್ ಇಂಪಾರ್ಟೆಂಟ್. ಸೊ ಈದರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಥವಾ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಬಂದೇ ಬರುತ್ತೆ. ಬಿ ರೆಡಿ, ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್ FA1ಗೆ ಬಂದಿತ್ತಾ ಅಂತ ಹೇಳಿ, ಅಂಡ್ FA1 ಸ್ಕೋರ್ಸ್ ಎಷ್ಟು ಬಂತು ಫಿಸಿಕ್ಸ್ ಅಲ್ಲಿ ಅಂತ ಹೇಳಿ, ಅಂಡ್ ನೆಕ್ಸ್ಟ್ ಮಿಡ್ ಟರ್ಮ್ಗೆ ನೀವು ರೆಡಿ ಆಗ್ತಿದ್ದೀರಾ ಅಂತ ಕೂಡ ತಿಳಿಸಿ. ಓಕೆನಾ? ನೆಕ್ಸ್ಟ್, ಗಾಸಸ್ ಲಾ ಫಾರ್ ಮ್ಯಾಗ್ನೆಟಿಸಮ್ ರಿಲೇಟೆಡ್ ಅಂದ್ರೆ ದ ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಇಸ್ ಡ್ಯಾಶ್ ಅಂತ ಕೇಳ್ತಾರೆ. ನೀವೇನಂತ ಬರಬೇಕು? 0 ಅಂತ ಬರಬೇಕು, 1 ಮಾರ್ಕ್. ವಾಟ್ ಆರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್? ಗಿವ್ ಎಕ್ಸಾಂಪಲ್ ಅಂತ ಕೇಳ್ಬೋದು 2 ಮಾರ್ಕ್ಸ್ಗೆ. ಅಂಡ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಬಗ್ಗೆ ಕೇಳುವಂತಹ ಚಾನ್ಸ್ ಇದೆ ಆಫ್ ಅ ಸೋಲೆನಾಯ್ಡ್ ವಿತ್ n ಟರ್ನ್ಸ್. ಇಕ್ವೇಶನ್ ಗೊತ್ತಿರಬೇಕು ನಿಮಗೆ, ಅದನ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ ಯೂಶುವಲಿ. ಅಥವಾ ಇಲ್ಲಿ ನೋಡಿದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರೋ ಕಾರಣ 1 ಮಾರ್ಕ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 1 ಮಾರ್ಕ್ 2 ಮಾರ್ಕ್ ಅಲ್ಲಿ ಯೂಶುವಲಿ ಬರುತ್ತೆ. ಅದು ಮೋಸ್ಟ್ಲಿ 1 ಮಾರ್ಕ್ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿ. ನೆಕ್ಸ್ಟ್ ಬರುವಂತದ್ದು ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ನ್ಯೂಮರಿಕಲ್. ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಕೊಡ್ತಾರೆ ನಿಮಗೆ. ಆಮೇಲೆ ಯು ಹ್ಯಾವ್ ಟು ಫೈಂಡ್ ಔಟ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ದ ಕಾಯಿಲ್ ಅಷ್ಟೇ, ವಿತ್ ದ ಪ್ರಾಪರ್ SI ಯೂನಿಟ್. ಆವಾಗ ನಿಮಗೆ ಕರೆಕ್ಟ್ ಆಗಿ ಮಾರ್ಕ್ ಎಷ್ಟು ಬರುತ್ತೆ? 2 ಮಾರ್ಕ್ಸ್ ಬರುತ್ತೆ. ನ್ಯೂಮರಿಕಲ್ ಆಗಿರೋದ್ರಿಂದ ಈಸಿ ನ್ಯೂಮರಿಕಲ್ ಇರುತ್ತೆ. ನೆಕ್ಸ್ಟ್, ವಾಟ್ ಇಸ್ ಮ್ಯಾಗ್ನೆಟೈಸೇಷನ್? ಆಮೇಲೆ ರೈಟ್ ದಿ SI ಯೂನಿಟ್ ಆಫ್ ಇಟ್. 2 ಮಾರ್ಕ್ ಕೇಳುವಂತಹ ಚಾನ್ಸ್ ಇದೆ, ಯಾಕಂದ್ರೆ 2 ಕ್ವಶನ್ಸ್ ಅನ್ನ ಕ್ಲಬ್ ಮಾಡಿದ್ದಾರೆ. ನೌ ದ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ನಥಿಂಗ್ ಬಟ್ ದಿಸ್ ಪಾರ್ಟ್. ನೋಡಿ ಇಲ್ಲಿ, ರೈಟ್ ದ ಪ್ರಾಪರ್ಟೀಸ್ ಆಫ್ ಫೆರೋ ಡಯಾ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. 3 ಮಾರ್ಕ್ಸ್ ಕೇಳ್ತಾರೆ. ನೋಡಿ ಇಲ್ಲಿ ಎಲ್ಲ ಮೆಟೀರಿಯಲ್ದು ಪ್ರಾಪರ್ಟೀಸ್ ಗೊತ್ತಿರಬೇಕು, ಇನ್ಕ್ಲೂಡಿಂಗ್ ದ ಖೈ ವ್ಯಾಲ್ಯೂ, ಪಾಸಿಟಿವ್ ನೆಗೆಟಿವ್ ಎಲ್ಲ ಮೆನ್ಷನ್ ಮಾಡಬೇಕು. ಜೊತೆಗೆ ಇಫ್ ಪಾಸಿಬಲ್ ಡ್ರಾ ದ ಫೀಲ್ಡ್ ಲೈನ್ಸ್. ಫೀಲ್ಡ್ ಲೈನ್ಸ್ ಫಾರ್ ಈಚ್ ಡ್ರಾ ಮಾಡಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಿಮಗೆ ಬೋರ್ಡ್ ಪ್ರಿಪ್ರೇಷನ್ಗೆ ನಮ್ದು ಆಲ್ರೆಡಿ 1 ಶಾಟ್ ವಿಡಿಯೋಸ್ ನಡೀತಾ ಇದೆ. ಇಲ್ಲ ನಿಮ್ಗೆ 1 ಶಾಟ್ ಸಾಕಾಗ್ತಿಲ್ಲ ಅಂದ್ರೆ ಈವನ್ ಬ್ಯಾಚಸ್ ಕೂಡ ಇದೆ, ಅಂದ್ರೆ ಪೇಯ್ಡ್ ಬ್ಯಾಚಸ್ ಇದೆ ನಮ್ಮ ಹತ್ರ. ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ನಡೀತಾ ಇದೆ, ರೈಟ್? ಅಲ್ಲೂ ನೀವು 2499ಗೆ ಜಾಯ್ನ್ ಆಗಿ ಬೋರ್ಡ್ ಪ್ರಿಪ್ರೇಷನ್ ಅನ್ನ ಸ್ಪೀಡ್ ಅಪ್ ಮಾಡ್ಕೊಳ್ಬಹುದು, ಫಾಸ್ಟ್ ಅಪ್ ಮಾಡ್ಕೊಳ್ಬಹುದು. ಡೋಂಟ್ ಗಿವ್ ಅಪ್. ಇನ್ನೂ ಟೈಮ್ ಇದೆ, ನಮಗೆ ಬೋರ್ಡ್ ಎಕ್ಸಾಮ್ ತನಕ ಟೈಮ್ ಇದೆ. ಇವಾಗ ನೀವು ಪ್ರಿಪ್ರೇಷನ್ ಮಾಡಿದ್ರೆ ನಿಮ್ಗೆ ಟೈಮ್ ಇದೆ, ಆಬ್ವಿಯಸ್ಲಿ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೇ ಮಾಡ್ತೀರಾ. ಓಕೆನಾ? ಸೊ ಹೇಳಿ, ನಿಮ್ಮ ಮಿಡ್ ಟರ್ಮ್ ಪ್ರಿಪ್ರೇಷನ್ ಇವಾಗ ಹೇಗೆ ಹೋಗ್ತಾ ಇದೆ ಅಂತ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಏಕೆ